टीवी न्यूज पर स्वागत है आप सभी दर्शकों का। मैं हूं आपके साथ। विश्व रत्न ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಕ್ಕೆ ನಮನವನ್ನು ಸಲ್ಲಿಸಿ ಇವತ್ತಿನ ದಿನ ವಿಜಯಪುರ ಜಿಲ್ಲೆಯ ಬಂದ್ ಕೋರಲಾಗಿತ್ತು. ಬಂದ್ ಯಾಕೆ ಕೊಟ್ಟಿದ್ದೆಪ್ಪ ಅಂತಂದ್ರೆ ಮೊನ್ನೆ 19ನೇ ತಾರೀಕಿಗೆ ಈ ಭಾರತ ದೇಶದ ಗೃಹ ಸಚಿವ ಆದಂಥ ಅಮಿತ್ ಶಾ ಅವರು ನಾಲ್ಗೆ ಒಂದು ಹೊರಬಿಟ್ಟಿದ್ದಾರೆ. ಆದ ಕಾರಣ ವಿಜಯಪುರ ಜಿಲ್ಲೆಯ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಎಲ್ಲಿ ಕಲ್ಲು ಹೋಗುವುದಿಲ್ಲ, ಬಸ್ ಹೊಡೆದಿಲ್ಲ, ಯಾವ ಜನರಿಗೆ ತೊಂದರೆ ಮಾಡಿಲ್ಲ. ಶಾಂತ ರೀತಿಯಿಂದ ಅಂಬೇಡ್ಕರ್ ಸರ್ಕಲ್ದಲ್ಲಿ ಶಾಂತ ರೀತಿಯಿಂದ ನಾವು ಪ್ರತಿಭಟನೆ ಮಾಡಿದ್ದೀವಿ. ಆದ ಕಾರಣ ಬರುವಂಥ ದಿನಗಳಲ್ಲಿ ಯಾರೋ ಒಂದು ಪ್ರತಿಭಟನೆ ಮಾಡಿದ್ರು ಕೂಡ ಕಲ್ಲುಗಳು ಹೋಗಬಾರ್ದು, ಮಂದಿಗೆ ಜನರಿಗೆ ಬೈಬಾರ್ದು, ಬಸ್ ಹೊಡಿಬಾರ್ದು, ಶಾಂತ ರೀತಿ ಪ್ರತಿಭಟನೆ ಮಾಡ್ಬೇಕಂತಂದು ಈ ಮೀಡಿಯಾ ಮುಖಾಂತರ ಹೇಳ ಬಯಸ್ತೀನಿ. ಜೈ ಭೀಮ್, ಜೈ ಭಾರತ್. ಅಮಿತ್ ಶಾ ಅವರು ಹೇಳಿಕೆಗೆ ಬಿಜಾಪುರ ನಗರ ಶಾಸಕರು ಇದು ಮಾಡ್ಯಾರ. ನೋಡ್ರಿ, ಬಿಜೆಪಿ ಕಾಂಗ್ರೆಸ್ ನಾವು ಮಾತಾಡೋದಿಲ್ಲ. ನಾವು ಒಂದು ಸಾಮಾಜಿಕ ಒಂದು ಕಾರ್ಯಕರ್ತರು. ಇಲ್ಲಿ ಬಿಜೆಪಿ ಕಾಂಗ್ರೆಸ್ JDS ನಮಗೆ ಸಂಬಂಧ ಇಲ್ಲ. ಯಾಕಂದ್ರೆ ಸಾಮಾಜಿಕ ನಾವು ಕಾರ್ಯಕರ್ತರು. ನಾವು ಬಾಬಾ ಸಾಹೇಬ್ ಎಲ್ಲಿವರೆಗೆ ಅಪಮಾನ ಅನ್ಯಾಯ ಆಗ್ತಾ ಇಲ್ಲ, ನಾವು ಧನ್ಯವಾದ ವ್ಯಕ್ತಿಗಳು. ಪರಶುರಾಮ್ ಚಲವಾದಿ ಭೀಮ್ ಸರ್ಕಾರ ಸಂಘಟನಾ ಸಂಸ್ಥಾಪಕರು, ವಿಜಯಪುರ. ಜೈ ಭೀಮ್. ಸಂತೋಷ್ ಟಕ್ಕೆ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ. ಇವತ್ತಿನ ದಿವಸ ಅಮಿತ್ ಶಾ ಬಗ್ಗೆ ನಾವು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಆ್ಯಕ್ಚುಲಿ ನಾವು ಎಲ್ಲರೂ ಸೇರಿ 28ನೇ ತಾರೀಕಿಗೆ ಮಾಡ್ಬೇಕಂತ ಮಾಡಿದ್ದೀವಿ. ಆದ್ರೆ ನಡಬರ್ಕ ಕಾಂಗ್ರೆಸ್ ವತಿಯಿಂದ ಒಂದು ಅಡಚಣೆಯಾಗಿ ಮುಂದಿಡಲಾಯಿತು. ಆದ್ರೆ ನಾವು ಯಾರು ಕಾಂಗ್ರೆಸ್ ಸಪೋರ್ಟ್ಲಿಂದ ಮಾಡ್ತಾ ಇಲ್ಲ. ನಮ್ಮ ದಲಿತ ಮಹಾ ಒಕ್ಕೂಟ ಸಲುವಾಗಿ ನಾವು ಇಂದಿನ ದಿವಸ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ. ಆದ್ರೆ ಕಾಂಗ್ರೆಸ್ದವ್ರು ಏನು ಮಾಡಿದ್ರು, 1-2 ದಿವಸ ಮುಂದೆ ಹಾಕಿದ್ರು. ಅದು ನಮಗೆ ಅದು ಸ್ಪಂದನೆ ಇಲ್ಲ. ಯಾಕಂದ್ರೆ ನಾವು ದಲಿತ ಸಮಾಜ ಒಕ್ಕೂಟದವರು ಇವತ್ತು ನಮಗೆ ಮಹಾ ಒಕ್ಕೂಟ ನಮ್ಮ ರಾಜ್ಯಾಧ್ಯಕ್ಷರಾದ ಪರಶು ಲಂಬು ಅವರ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಈ ಅಮಿತ್ ಶಾ ಕೂಡಲೇ ಅವನಿಗೆ ರಾಜೀನಾಮೆ ಕೊಡಬೇಕು, ಅವನಿಗೆ ಅರೆಸ್ಟ್ ಮಾಡ್ಬೇಕಂತೇಳಿ ನಾವೆಲ್ಲ ಇವತ್ತು ಬಿಜಾಪುರದಲ್ಲಿ ಒಂದು ಬಂದ್ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಇದನ್ನು ಗಮನಕ್ಕೆ ತಗೊಂಡು ಆ ಅಮಿತ್ ಶಾ ಬಗ್ಗೆ ಅವ ಹೆಚ್ಚಿನ ವಿಚಾರ ಮಾಡಿಕೆಸಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಅವನ ವಿರುದ್ಧವಾಗಿ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ಅವ ಏನೋ ಒಂದು ಹೇಳಿಕೆ ಕೊಟ್ಟಿದ್ದಾನೆ, ಅಂಬೇಡ್ಕರ್ ಅಂತ. ಅದೇ ದೇವರಿಗೆ ನಮ್ಮದು 7 ವರ್ಷ ಸ್ವರ್ಗ ಸಿಗ್ತದೆ ಅಂತ ಹೇಳಿದ ಅವನಿಗೆ ಅಧಿಕಾರ ಯಾರು ಕೊಟ್ಟರು ಅನ್ನೋದು ಅವನು ಮರ್ತಿದ್ದಾನೆ. ಆ ಸೀಟ್ನಲ್ಲಿ ಕುಂದಿರ್ಬೇಕಾದ್ರೆ ಬಾಬಾ ಸಾಹೇಬ್ ಒಂದು ಬರೆದಂತ ಸಂವಿಧಾನದಿಂದ ಅವನು ಆ ಚೇರ್ನಲ್ಲಿ ಕೂತಿದ್ದಾನೆ. ಅದನ್ನು ಮರೆತು ಅವನು ದೇವರ ಹೆಸರು ಹೇಳ್ತಾ ಇದ್ದಾನೆ. ಅಂದ್ರೆ ಅಂತ ನಾಲಾಯಕ ನಮಗ ಅವನು ಇಷ್ಟ ಇಲ್ಲ. ಅವನಿಗೆ ಒಂದು ವಜಾ ಮಾಡ್ಬೇಕನ್ನೋ ಕೇಳ್ತೀವಿ. ಈಗಾಗಲೇ ದಡಿಪಾರಾಗಿದ್ದಂತ ವ್ಯಕ್ತಿ ಬಾಬಾ ಸಾಹೇಬ್ ಸಂವಿಧಾನದಿಂದ ಅವನು ತಿರುಗಿ ಮತ್ತೆ ರಿಟರ್ನ್ ಇಲ್ಲಿ ಇದಕ್ಕೆ ಸ್ಥಾನ ಒಳಗೆ ಕರ್ನಾಟಕ ಒಳಗೆ ಅವನಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನು ಎಲ್ಲ ವಿಚಾರ ಮರೆತು ಕೇಶಿಂದ ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಾ ಇದ್ದಾನೆ. ಅಮಿತ್ ಶಾ ಈಗಲೇ ಅವನು ಎಲ್ಲ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು ಅವನಿಗೆ ರಾಜೀನಾಮೆ ನೀಡಬೇಕಂತ ತಮ್ಮಲ್ಲಿ ಎಲ್ಲರಿಗೂ ವಿನಂತಿ. ಸಂತೋಷ್ ಟಕ್ಕೆ ಭೀಮ್ ಆರ್ಮಿ ಜಿಲ್ಲಾಧ್ಯಕ್ಷ. ನಾಳೆ ಹಕ್ಕಿ ಹಾಕೋದದ, ಅದಕ್ಕೆ ಎಲ್ಲಾರು ಹಾಲ ನೀರು ಹಾಕ್ಲಕ್ ಬರೀತು. ಬರ್ರಿ
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।